ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದೊಂದು ವಿಶೇಷ ವಿಡಿಯೋ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೇಲಿಂದ ಮೇಲೆ ಮತ್ತೊಂದು ನೋಟಿಫಿಕೇಶನ್ಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥವ್ರಿಗೂ ಕೂಡ ಅವಕಾಶಗಳು ಸಿಗ್ತಾ ಇದ್ದಾವೆ. ಈಗ ಟೀಚರ್ ರಿಕ್ರೂಟ್ಮೆಂಟ್ ಆಯಿತು, ಒಂದು ಕಡೆ ಲ್ಯಾಂಡ್ ಸರ್ವೇರ್ ಆಯಿತು, ಮತ್ತೊಂದು ಕಡೆ PC ಎಕ್ಸಾಮ್ ಆಗ್ತಾ ಇದೆ, PSI ESIಗಳು ನೋಟಿಫಿಕೇಶನ್ ಆಗ್ತಾ ಇದ್ದಾವಂತೆ. KS ಕೂಡ ದೊಡ್ಡ ನೋಟಿಫಿಕೇಶನ್ ಆಯಿತು. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಕೂಡ ಆಗಿದೆ. ಇನ್ನು ST FDAಗಳು ಕೂಡ ಏನು ಪೈಪ್ಲೈನಲ್ಲಿ ಇದ್ದಾವೆ. ಜೊತೆಗೆ ತೋಟಗಾರಿಕಾ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನನ್ನು ಇವತ್ತು ಅಂದರೆ 5/8/2026 ನೋಟಿಫಿಕೇಶನ್ ಮಾಡಿದೆ. 2 ಹುದ್ದೆಗಳಿದ್ದಾವೆ. ಒಂದು ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್. ಈ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನು, ಸಿಲೆಬಸ್ ಏನಿದೆ, ಎಷ್ಟು ಪೇಪರ್ ಇದ್ದಾವೆ, ಸೊ ನಮ್ಮ ಕ್ಲಾಸಿಂದ ಏನಾದರೂ ಈ ಪೇಪರ್ಗಳಿಗೆ ಯೂಸ್ ಆಗ್ತವ ಕ್ಲಾಸಸ್ಸು ನೋಡೋಣ. 2ನೇ ಹುದ್ದೆ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಈ 2 ಹುದ್ದೆಗಳು AHO ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, ADH ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಹೀಗೆ ಸಹಾಯಕ ತೋಟಗಾರಿಕಾಧಿಕಾರಿ ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಂತಕ್ಕಂಥ ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಶನನ್ನು KAದವರು ಕರೆದಿದ್ದಾರೆ ತೋಟಗಾರಿಕಾ ಇಲಾಖೆಯ ಪರವಾಗಿ. ಹಾಗಾದರೆ ಏನೇನು ಸಿಲೆಬಸ್ ಇದೆ, ಎಷ್ಟು ಹುದ್ದೆಗಳಿದ್ದಾವೆ, ಯಾವ್ಯಾವ ಕೆಟಗರಿಗಳಿದ್ದಾವೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಏನು ಕಂಡೀಷನ್ಸು, ಪೇಪರ್ 1 ಏನು, ಪೇಪರ್ 2 ಏನು, ಸಿಲೆಬಸ್ ಏನು ಕೊಟ್ಟಿದ್ದಾರೆ, ಇದೆಲ್ಲ ವಿಚಾರಗಳನ್ನು ಇವತ್ತು ಮಾತಾಡ್ತಾ ಹೋಗೋಣ. ಸೊ ಯಾರಾದರೂ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಕ್ಕಂಥವ್ರು ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ. ನಿಮಗೆ ಸಾಕಷ್ಟು ಗೈಡ್ಲೈನ್ಸನ್ನು ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಕ್ಲಾಸಸ್ ಮಾಡಿದ್ದೀವಿ, ಹೇಗೆ ನೋಡಬೇಕು. ಸಾಮಾನ್ಯವಾಗಿ ಈ ಒಂದು ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ನಮ್ಮ ನಾರ್ಮಲ್ ಕಾಂಪಿಟೇಟಿವ್ ಅಥವಾ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಹೆಚ್ಚಿನವ್ರು ಇರ್ತಾರೆ. ಅವ್ರು ತಮ್ಮದೇ ಜಗತ್ತಿನಲ್ಲಿ ತಾವು ಯಾವುದೋ ನೌಕರಿ ಮಾಡ್ತಾ ಇರ್ತಾರೆ, ಇನ್ನೊಂದು ಯಾವುದೋ ಪರೀಕ್ಷೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಸೊ ಎಲ್ಲೋ ಇನ್ನೊಂದು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲ್ಲ ಅಲ್ವಾ. ಅವ್ರು ಒಂದೇ ಸಲಕ್ಕೆ ನೋಟಿಫಿಕೇಶನ್ ಕರೆದಾರ ಏನು ಓದಬೇಕು, ಹೇಗೆ ಓದಬೇಕು, ಪ್ರಶ್ನೆಗಳು ಹೇಗೆ ಬರ್ತಾ ಇದ್ದಾವೆ ಅಲ್ವಾ. ಸೊ ಅದ್ರ ಬಗ್ಗೆ ಒಂದಷ್ಟು ಐಡಿಯಾ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗೋಣ. ಸೊ ಬನ್ನಿ ಹಾಗಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ತೋಟಗಾರಿಕಾ ಇಲಾಖೆಯ ಪರವಾಗಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಇವತ್ತು ಅಂದರೆ 5/8/2026 2 ನೋಟಿಫಿಕೇಶನ್ ಅಂದರೆ 2 ಹುದ್ದೆಗಳಿಗೆ, ಒಂದು RPC ಇನ್ನೊಂದು HK ಕೂಡ. ನಾನ್ HK ಭಾಗಕ್ಕೆ ಒಟ್ಟು 75 ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಹುದ್ದೆಗಳು ಮತ್ತು 5 ಹುದ್ದೆಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಇದೆ. ಒಟ್ಟು 80 ಹುದ್ದೆಗಳು ನಾನ್ HK ರೀಸನ್ಗೆ ಮತ್ತು HK ರೀಸನ್ಗೆ 5 ಹುದ್ದೆಗಳಿದ್ದಾವೆ. ಯಾವ ಹುದ್ದೆಗಳು ಏನು ಅಂತ ನೋಡೋಣ. ಒಟ್ಟಾರೆ 85 ಹುದ್ದೆಗಳಾಗ್ತವೆ. ಯಾಕಂದರೆ ಭಾಳ ಜನ ಹೊಸಬರು ಬಂದಿರ್ತಾರೆ, ಅಂಥವ್ರಿಗೆ ಒಂದಷ್ಟು ಕಿರುಪರಿಚಯವನ್ನು ಕೊಟ್ಟಿದ್ದೀನಿ. ಯಾಕಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಒಬ್ಬ ಮೆಂಟರ್ನ ಚಾಯ್ಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ಸ್ ಜಾಸ್ತಿ ಇದ್ದಾಗ ಸರಿಯಾದ ಆಪ್ಷನ್ ಹುಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನೋಡಿ ಕಿರುಪರಿಚಯ ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯಿನ್ ಆಗಿ. ಸಾಕಷ್ಟು PDF ಸಿಗ್ತವೆ. ಇದರ PDF ಅನ್ನು ಕೂಡ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ನೋಟಿಫಿಕೇಶನ್ PDF ಬೇರೆ RPC KK ನೋಟಿಫಿಕೇಶನ್, ಸಿಲೆಬಸ್ ಏನು ಕೊಟ್ಟಿದ್ದಾರೆ, ಹುದ್ದೆಗಳ ವರ್ಗೀಕರಣ ಏನಿದೆ ಅವೆಲ್ಲವನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಅಥವಾ ನೀವು KA ವೆಬ್ಸೈಟಲ್ಲಿ ಕೂಡ ಪಡಿಬೋದು, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್. ಮತ್ತು ಇದನ್ನೆಲ್ಲ ಕಂಪೈಲ್ ಮಾಡಿ ಏನು ಕೊಟ್ಟಿದ್ದೀನಿ ಅದನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಸೊ ಇಷ್ಟು ಹೇಳ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು RPC ನೋಟಿಫಿಕೇಶನ್ 4/8/2026 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಟಿಫಿಕೇಶನ್ ಡೀಟೇಲ್ಸ್ ಬಂದಿದ್ದು ಇವತ್ತು 5/8/2026. ಅಧಿಸೂಚನೆ ಡೀಟೇಲ್ಸ್ ನೋಡ್ತಾ ಹೋದರೆ ತೋಟಗಾರಿಕೆ ಇಲಾಖೆಯ ಉಳಿಕೆ ಮೂಲ ವೃಂದ, ರೆಸಿಡಿಯಲ್ ಪೇರೆಂಟ್ ಕೆಡೇರ್ ಅಂತ ಕರಿತೀವಿ, RPC ಅಥವಾ ಸಾಮಾನ್ಯವಾಗಿ ನಾನ್ HK ರೀಸನ್ ಅಂತೀವಿ. ಸೊ ಇಲ್ಲಿ ಖಾಲಿ ಇರ್ತಕ್ಕಂಥ ಗ್ರೂಪ್ B ವೃಂದ. ಸೊ ಇದು ಗ್ರೂಪ್ B ಕೆಡೇರ್ ಹುದ್ದೆಗಳು ಇವೆರಡು. ಸಹಾಯಕ ತೋಟಗಾರಿಕಾ ನಿರ್ದೇಶಕರ
ಮತ್ತು ಸಹಾಯಕ ತೋಟಗಾರಿಕಾ ಅಧಿಕಾರಿಗಳ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅವರು ಪರೀಕ್ಷೆಗಳಿಗೆ ಹಾಜರಾಗಿ ಅರ್ಜಿಗಳನ್ನು ಹಾಕಿದ ನಂತರ ಖಾಲಿ ಇರುವ ಹುದ್ದೆಗಳ ವಿವರವನ್ನು ನೋಡೋದಾದರೆ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಒಟ್ಟು 75 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿ ನೋಡಿ, ಬೇಸಿಕ್ಗೆ 65,950 ಇದೆ. 65,950 ಬೇಸಿಕ್. ಇದಕ್ಕೆ ಮತ್ತೆ DA HRA ಆ್ಯಡ್ ಆಗುತ್ತೆ. ತಿಳ್ಕೊಳ್ರಿ ಎಷ್ಟು ಸಂಬಳ ಆಗ್ಬೋದು. ಅದೇ ಥರ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಒಂದು ಲೆವೆಲ್ ಜಾಸ್ತಿ ಅವ್ರಿಗಿಂತಲೂ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರು 69,250, ಆಲ್ಮೋಸ್ಟ್ ಒಂದು 5,000 ರೂಪಾಯಿ ಜಾಸ್ತಿ ಇದೆ. ಈ ಹುದ್ದೆಗಳು 5 ಇದ್ದಾವೆ. ಎರಡೂ ಕೂಡ ಗ್ರೂಪ್ ಬಿ ಹುದ್ದೆಗಳೇ. ಒಟ್ಟು ಹುದ್ದೆಗಳ ಸಂಖ್ಯೆ 80. ನಾನ್ ಎಚ್ ಕೆ ರೀಸನ್ಗೆ 80 ಇದೆ. ಇನ್ನು HK ರೀಸನ್ಗೆ ಕೇವಲ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಹುದ್ದೆಗಳು ಮಾತ್ರ ಇದ್ದಾವೆ. 5 ಹುದ್ದೆಗಳಿದ್ದಾವೆ. HK ರೀಸನ್ನಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳನ್ನು ಈ ನೇಮಕಾತಿಯಲ್ಲಿ ಅಧಿಸೂಚಿಸಿಲ್ಲ. ಗಮನಿಸಿ. ಹಾಗಾದರೆ ಈ 5 ಹುದ್ದೆ ಮತ್ತು ಈ 80 ಹುದ್ದೆಗಳು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟಿದ್ದಾವೆ ಅಂತ ಪ್ರತ್ಯೇಕವಾಗಿ ಪ್ರಕಟಣೆ ಹೊರಡಿಸಿದ್ದಾರೆ. ಸೊ KA ವೆಬ್ಸೈಟಲ್ಲಿ ನೋಡ್ಬೋದು, ಅಥವಾ ಕೆಳಗಡೆ ನಾನು ಕೂಡ ಕೊಟ್ಟಿದ್ದೀನಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಮರ್ಸ್ ಕ್ಲಾಸಸ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಇನ್ನು ಎಲಿಜಿಬಿಲಿಟಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ? ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ಮಸ್ಟ್ ಬಿ ಎ ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆ್ಯಂಡ್ ಅಕ್ರೆಡಿಟೆಡ್ ಬೈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR ಇಂದ ಮಾನ್ಯತೆಯನ್ನು ಪಡೆದಿರುವ ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್, ತೋಟಗಾರಿಕೆಯಲ್ಲಿ ಪದವಿಯನ್ನು ಪಡೆದಿರ್ತಕ್ಕಂಥವರು ಇದಕ್ಕೆ ಎಲಿಜಿಬಲ್ ಆಗ್ತೀರ. ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್, ಇಲ್ಲಿ BSc ಇನ್ ಅಗ್ರಿಕಲ್ಚರ್ ಎಲ್ಲ ಇಲ್ಲ, ಗಮನಿಸ್ತಾ ಹೋಗಿ. ಇದು ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಂದರೆ ಡಿಗ್ರಿ ಆಗಿದ್ರೆ ಆಯಿತು ತೋಟಗಾರಿಕೆಯಲ್ಲಿ. ಇನ್ನು ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಈ ಒಂದು ಹುದ್ದೆಗೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆಗಿರಬೇಕು, ಮಾಸ್ಟರ್ ಡಿಗ್ರಿ ಆಗಿರಬೇಕು. ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್ ವಿತ್ BSc ಇನ್ ಹಾರ್ಟಿಕಲ್ಚರ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಅಂತ ಹೇಳ್ತಾರೆ. ಅಂದರೆ BSc ಇನ್ ಹಾರ್ಟಿಕಲ್ಚರ್ ಆಗಿರಬೇಕು, ನಂತರ ಪೋಸ್ಟ್ ಗ್ರಾಜುಯೇಷನ್ ಕೂಡ ಹಾರ್ಟಿಕಲ್ಚರಲ್ ಆಗಿರಬೇಕು ಅಂತಲೇ ಇರೋದು. ಸೊ ಕ್ಲಾರಿಫಿಕೇಶನ್ ತಗೊಳ್ಳಿ ಕರೆಕ್ಟಾಗಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತ. ಇಲ್ಲ ರೀ ನಂದು BSc ಇನ್ ಅಗ್ರಿಕಲ್ಚರ್ ಆಗಿದೆ, ನಂತರ ಪೋಸ್ಟ್ ಗ್ರಾಜುಯೇಟ್ ಹಾರ್ಟಿಕಲ್ಚರಲ್ ಆಗಿದೆ ಅಂದರೆ ಬರಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲ, ಅದು ನಮಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. BSc ಅಗ್ರಿ ಮಾಡಿ ಪೋಸ್ಟ್ ಗ್ರಾಜುಯೇಟ್ ಹಾರ್ಟಿಕಲ್ಚರಲ್ ಮಾಡ್ಬೋದಾ MSc ಅಂದರೆ ನನಗೆ ಗೊತ್ತಿಲ್ಲ, ಮಾಡ್ಬೋದೇನು. ನಮ್ಮ ಫೀಲ್ಡಲ್ಲಿ ಹೇಳೋದಾದ್ರೆ ಈಗ ಸಾಮಾನ್ಯವಾಗಿ BSc ಇನ್ನು PMCS ಮಾಡಿ MScಯನ್ನು ಕಂಪ್ಯೂಟರ್ ಸೈನ್ಸ್ ಅಲ್ಲಾದ್ರೂ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಾದ್ರೂ ಮಾಡ್ಬೋದು, ಫಿಸಿಕ್ಸಲ್ಲಿ ಬೇಕಾದರೆ ಮಾಡ್ಬೋದು ಅಲ್ವಾ. ಸೊ ಹಾಗೆ ಇಲ್ಲೊಂದಷ್ಟು ನಿಮಗೆ ಗೊತ್ತಿರಬೇಕು ಆ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ. ಕೆಲವೊಬ್ರು ಮಾಡಿರ್ಬೋದು, ಅಲೋ ಇರ್ಬೋದು ಅನಿಸುತ್ತೆ, ಯಾಕಂದರೆ BSc ಇನ್ ಅಗ್ರಿಕಲ್ಚರ್ ಸ್ಪೆಷಲೈಸೇಷನ್ ಇನ್ ಹಾರ್ಟಿಕಲ್ಚರ್ ಮಾಡಿರ್ಬೋದು. ಬಟ್ ಅದು ಅಲೋ ಇಲ್ಲ ಅಂತ ಇಲ್ಲಿ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗ್ತಾ ಇದೆ. ಏನೇ ಕ್ಲಾರಿಫಿಕೇಶನ್ ಬೇಕಂದರೆ KEAಯ ಹೆಲ್ಪ್ಲೈನ್ಗೆ ನೀವು ಫೋನ್ ಮಾಡಿ. ಅವ್ರು ಏನು ಹೇಳ್ತಾರೆ, ಇಲ್ಲ ರೀ ನಮಗೆ ಗೊತ್ತಿಲ್ಲ, ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಹೇಳ್ತಾ ಇದ್ದೀವಿ, ಬಟ್ ನೀವು ಕೊಟ್ಟಿರ್ತಕ್ಕಂಥ ರಿಕ್ವೆಸ್ಟ್ನ ಅವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವೇನು ಮಾಡಬೇಕು, KEAಗೆ ಅಪ್ರೋಚ್ ಮಾಡೋಕ್ಕಿಂತಲೂ ತೋಟಗಾರಿಕಾ ಇಲಾಖೆಗೆ ನೇರವಾಗಿ ಹೋಗಿ ಅಪ್ರೋಚ್ ಮಾಡಿ, ನೀವು ಅಲ್ಲದೆ ಹೋದರೆ ನಿಮ್ಮ ಕಡೆಯಿಂದ ಯಾರನ್ನಾದರೂ ಕಳಿಸಿ ನಿಮ್ಮ ಕ್ಲಾರಿಫಿಕೇಷನ್ಗಳನ್ನ ತೆಗೆದುಕೊಳ್ಳಿ. ಇಲ್ಲ ಹಲವಾರು ಸಂಘಟನೆಗಳಿದ್ದಾವೆ, ಸಂಘಟನೆ ಮುಖಾಂತರ ಬೇಕಾದರೆ ನೀವು ಏನು ನಿಮ್ಮ ರಿಕ್ವೆಸ್ಟ್ ಇದೆ ಅದನ್ನು ಕೇಳ್ಬೋದು. ಆದರೆ ಇವತ್ತಿನ ಈ ಒಂದು ವಿದ್ಯಾರ್ಹತೆಯನ್ನು ತೆಗೆದುಕೊಂಡಾಗ ನೋಟಿಫಿಕೇಶನ್ ಪ್ರಕಾರ ತೋಟಗಾರಿಕಾ ಅಧಿಕಾರಿ, ಸಹಾಯಕ ತೋಟಗಾರಿಕಾ ಅಧಿಕಾರಿಗೆ BSc ಹಾರ್ಟಿಕಲ್ಚರ್ ಆಗಿರಬೇಕು, ಸಹಾಯಕ ತೋಟಗಾರಿಕಾ ನಿರ್ದೇಶಕರಿಗೆ BSc ಹಾರ್ಟಿಕಲ್ಚರ್ ಆಗಿರೋದ್ರ ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಹಾರ್ಟಿಕಲ್ಚರ್ ಆಗಿರಬೇಕು. ಇಷ್ಟು ಕಂಡೀಷನ್ಸ್ ಇದೆ. ಮತ್ತು
ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳ್ತಾರೆ. ಮೋಸ್ಟ್ಲಿ 38 ಇರ್ಬೇಕು. ಮುಂದೆ ನೋಡೋಣ. 38 ಇರಬೇಕೇನೋ. 30/8/2026 ಅಂದರೆ 25 ದಿವಸ ಟೈಮ್ ಕೊಟ್ಟಿದ್ದಾರಲ್ವಾ. ಆ 25 ದಿವಸದೊಳಗಡೆ ಇಲ್ಲ ಸರ್ ನಾವು ಎಕ್ಸಾಮ್ ಬರೆದಿದ್ದೀವಿ, ನಾವು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ, ನಾವು ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲ. ಕೊನೆಯ ದಿನಾಂಕದಂದು ನಿಮ್ಮ ರಿಸಲ್ಟ್ ಬಂದಿರಬೇಕಷ್ಟೇ. ಅಪ್ಲಿಕೇಶನ್ ಹಾಕಿದ್ರು ಅವರು ಕನ್ಸಿಡರ್ ಮಾಡಲ್ಲ ಒಂದು ವೇಳೆ ರಿಸಲ್ಟ್ಸ್ ಬಂದಿಲ್ಲ ಅಂದರೆ. ವಯೋಮಿತಿ ಎಷ್ಟಿದೆ? ಮಿನಿಮಮ್ 18 ವರ್ಷ ಆಗಿರಬೇಕು. ಈ ಎಜುಕೇಷನ್ ಏನು ಕೊಟ್ಟಿದ್ದಾರೆ ಅದಕ್ಕೆ 18 ವರ್ಷ ಆಗೇ ಆಗಿರುತ್ತೆ. 18 ವರ್ಷದೊಳಗಡೆ ಯಾರು ಡಿಗ್ರಿ ಮುಗಿಸೋಕ್ಕೂ ಆಗಲ್ಲ, ಪೋಸ್ಟ್ ಡಿಗ್ರಿ ಮಾಡೋಕ್ಕೂ ಆಗಲ್ಲ, ಗೊತ್ತಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ 40, 2A 2B 3A 3B 43 ಗರಿಷ್ಠ, SC ST ಕ್ಯಾಟಗರಿ 45 ವರ್ಷ ಗರಿಷ್ಠ. ಇನ್ನು ಬೇರೆ ಬೇರೆ ಈಗ ಮಾಜಿ ಸೈನಿಕರಿಗೆ, ವಿಧವೆಯರಿಗೆ ಅಥವಾ ಬೇರೆ ಬೇರೆಯವರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಇದೆ. ಆ ಕ್ಯಾಟಗರಿಯವರು ಯಾರಾದರೂ ಇದ್ದರೆ ಸೊ ನೀವೇ ಹೋಗಿ ನೋಟಿಫಿಕೇಷನಲ್ಲಿ ಡೀಟೇಲ್ ಆಗಿ ಓದಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ವೆಬ್ಸೈಟ್ಗೆ ಹೋಗಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಕ್ಕೆ ಲಿಂಕ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಿ. ಇವತ್ತಿಂದ ಅಂದರೆ 5/8/2026 ಅಪ್ಲಿಕೇಶನ್ ಹಾಕೋಕ್ಕೆ ಆಲ್ರೆಡಿ ಓಪನ್ ಆಗಿದೆ ಲಿಂಕು ನೋಡಿ. ಅರ್ಜಿ ಸಲ್ಲಿಸಲು 25 ದಿವಸ ಕೊಟ್ಟಿದ್ದಾರೆ, ಅಂದರೆ 30 ಆಗಸ್ಟ್ಗೆ ಕಂಪ್ಲೀಟ್ ಆಗುತ್ತೆ. ಒಂದು ದಿನ ಎಕ್ಸ್ಟ್ರಾ ನೀವು ಫೀಸ್ ಕಟ್ಟಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೆಲೆಕ್ಟ್ ಆದಮೇಲೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಕೂಡ ಇರುತ್ತೆ, ಅದು ಕಾಮನ್ನು. ಜೊತೆಗೆ ವೇತನ ಶ್ರೇಣಿ ಮಾತ್ರ ಬಹಳ ಅಟ್ರಾಕ್ಟಿವ್ ಆಗಿದೆ. ಸೊ ನೋಡ್ಬೋದು, ಸರ್ಕಾರಿ ನೌಕರಿ B ಪೋಸ್ಟು 65,000 ಮತ್ತು 69,000 ಬೇಸಿಕೇ ಇದೆ. ಅದ್ರ ಮುಂದೆ ನೆಕ್ಸ್ಟ್ ಇಂಕ್ರಿಮೆಂಟ್ ಕೂಡ ಇದ್ದೇ ಇರುತ್ತೆ. ಜೊತೆಗೆ HRA DA ಕೂಡ ಆ್ಯಡ್ ಆಗ್ತವೆ. ನಂತರ 8th ಪೇ ಕಮಿಷನ್, 9th ಪೇ ಕಮಿಷನ್ ಅದೆಲ್ಲ ಇದ್ದಿದ್ದೆ ಸರ್ಕಾರಿ ನೌಕರಿ ಸೇರಿದ ಮೇಲೆ. ಮತ್ತು ಪ್ರತಿ ವರ್ಷ ಇಂಕ್ರಿಮೆಂಟ್ ಇರುತ್ತೆ. ಸೊ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಇದಕ್ಕೆ ಅಪ್ಲೈ ಆಗುತ್ತೆ. ಫೀಸ್ ಎಷ್ಟಿದೆ ಅಂದರೆ 750 ಜನರಲ್ ಮತ್ತು 2A 2B 3A 3Bಗೆ 500 ರೂಪಾಯಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇದೆ. ಸೊ ಕಟ್ಟಿ ನೀವು ಎಕ್ಸಾಮನ್ನು ಬರಿಬೋದು. ಪರೀಕ್ಷಾ ದಿನಾಂಕಗಳು ಇನ್ನೂ ಕೊಟ್ಟಿಲ್ಲ, ಬಟ್ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದಕ್ಕೆ ಕೆಲವೊಬ್ಬರಿಗೆ ಎಕ್ಸಾಮ್ಷನ್ ಇದೆ. ಈಗ SLC ಕನ್ನಡ ಮೀಡಿಯಂ ಓದಿವಿ ಸರ್ ನಾವು, SLCವರೆಗೂ PUCಯಲ್ಲಿ ಕನ್ನಡ ಓದಿದ್ದೀವಿ, ನೀವು ಬರೀ ಅವಶ್ಯಕತೆ ಇಲ್ಲ. ಇಲ್ಲ ಸರ್ ನಾನು KA ನಡೆಸಿರ್ತಕ್ಕಂಥ ಪರೀಕ್ಷೆ ಆಲ್ರೆಡಿ ಕನ್ನಡ ಪರೀಕ್ಷೆ ಪಾಸಾಗಿದ್ದೆ, KPSC ಪಾಸಾಗಿದ್ದೆ, ಸೊ ಅಂಥವೆಲ್ಲ ಪಾಸಾಗಿದ್ದರೆ ಏನು ಅಪ್ಲಿಕೇಶನ್ ಹಾಕೋವಾಗ ಅದ್ರ ಪ್ರೂಫ್ ತೋರಿಸಿ ಎಕ್ಸಾಮ್ಷನ್ ಕೊಡ್ತಾರೆ. ಇಲ್ಲ ಅಂದರೆ ಒಂದ್ಸಲ ಬರೀರಿ. ಓಕೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿಮ್ಮ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ ಬೇರೆ ಸಿಲೆಬಸ್ ಇದೆ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಬೇರೆ ಸಿಲೆಬಸ್ ಇದೆ. ಆ ಸಿಲೆಬಸ್ಗಳನ್ನ ಕಾಪಿನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇನ್ನು ಇಲ್ಲಿ ಒಂದು ವಿಶೇಷ, ಆನ್ಲೈನ್ CBT ಇರ್ಬೋದು, ಇಲ್ಲ ಆಫ್ಲೈನ್ ಮಾದರಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮೋಸ್ಟ್ಲಿ ಆನ್ಲೈನ್ ತರೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರಾ ನೋಡಬೇಕು, ಹೇಳೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇರ್ಬೋದು. ಅವ್ರಿಗೆ ಬೇಕಾದರೆ ಆನ್ಲೈನ್ ಎಕ್ಸಾಮ್ ಏನಾರ ಟ್ರೈ ಮಾಡೋಣ ಅಂತ ಮಾಡಿದ್ರು ಮಾಡ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ 2ರಲ್ಲಿ 1 ಅಂತ ಹೇಳಿದ್ದಾರೆ, ನೋಡೋಣ ಮುಂದೆ. ನಂತರ ಕನ್ನಡ ಭಾಷಾ ಪರೀಕ್ಷೆ ನಾನು ಹೇಳಿದಂತೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನ ಅಂತ ಏನು ಹೇಳಿದ್ದಾರೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಮತ್ತೆ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯೋ ಅವಶ್ಯಕತೆ ಇಲ್ಲ. ಬರೆದಿಲ್ಲ ಅಂದರೆ ಬರೀರಿ, 150 ಮಾರ್ಕ್ಸ್ಗೆ ಇರುತ್ತೆ, 50 ಅಂಕ ಪಡೆದ್ರು ಪಾಸ್ ಆಗ್ತೀರಿ. ಈಗ ಬರೋಣ ಮೇನ್ ಪತ್ರಿಕೆ 1. ಪತ್ರಿಕೆ 1 100 ಪ್ರಶ್ನೆ ಇರುತ್ತೆ. ಒಂದೊಂದು ಪ್ರಶ್ನೆಗೆ 3 ಅಂಕಗಳು, ಒಟ್ಟು 300 ಅಂಕ, 2 ಗಂಟೆ ಪೇಪರ್. ಪತ್ರಿಕೆ 2 ಕೂಡ ನಿರ್ದಿಷ್ಟ ಪತ್ರಿಕೆ, 100 ಪ್ರಶ್ನೆ, 300 ಅಂಕ, 2 ಗಂಟೆ. ಇದರ ಪಠ್ಯಕ್ರಮ ಮುಂದೆ ನಾನು ಹೇಳ್ತೀನಿ, ಪ್ರತ್ಯೇಕವಾಗಿ ಪ್ರಕಟ ಮಾಡಿದ್ದಾರೆ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಈಗ ನಮ್ಮ ಫೋಕಸ್ ಇರ್ತಕ್ಕಂಥದ್ದು ಸರ್, ನಾವು ಏನೂ ಓದೇ ಇಲ್ಲ, ನಾವು ಹೊಸದಾಗಿ ಈ ಫೀಲ್ಡಿಗೆ ಬರ್ತಾ ಇದ್ದೀವಿ, ನಾವು ಹೇಗೆ ಓದಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಒಂದಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂದರೂ ಕೂಡ ಜನವರಿ 2026 ಕರೆಂಟ್ ಅಫೇರ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿ. ನಮ್ಮ ವಿಡಿಯೋನೇ ನೋಡ್ಬೇಕಂತೇನಿಲ್ಲ, ನಾನು ಯಾವತ್ತೂ ಹೇಳಲ್ಲ, ನೀವು ಎಲ್ಲಿಂದಾದರೂ ಓದಿ. ಏನು ಪೂರಕವಾಗಿ ಪಾಠ ಮಾಡಿದ್ದೀನಿ ಅದನ್ನು ಹೇಳ್ತೀನಿ, ನೋಡಿ ಒಂದಷ್ಟು ವಿಡಿಯೋಗಳು, ಇಷ್ಟ ಆದರೆ ಜಾಯಿನ್ ಆಗಿ. ಇಷ್ಟು ಜನವರಿ 2026 ಕರೆಂಟ್ ಅಫೇರ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಹೇಗೆ ಓದಬೇಕು, ಮ್ಯಾಗ್ಝಿನ್ ತಗೊಳ್ರಿ, ರೀಡ್ ಮಾಡಿ. ಇಲ್ಲ ನಮ್ಮ ವೀಡಿಯೋಸ್ ನೋಡೋದಾದರೆ ಜಾನ್ 2026 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡಿರ್ತೀವಿ. ಮತ್ತು ಸ್ಪೆಷಲ್ ವೀಡಿಯೋಸ್ ಇರ್ತವೆ. ಆ ತಿಂಗಳಲ್ಲಿ ಯಾವ ಎಕ್ಸಾಮ್ ನಡೆದಿದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ. ಓಕೆ, 1
ಫೆಬ್ರವರಿ 2026 ಹೋಗಿ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಮಾಡಿರ್ತೀವಿ, ಸ್ಪೆಷಲ್ ವೀಡಿಯೋಸ್ ಮಾಡಿರ್ತೀವಿ, ಮತ್ತು ಕ್ವಶನ್ ಪೇಪರ್ ಇದ್ದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ. ಅದೇ ಥರ ನಿಮ್ಮ ಎಕ್ಸಾಮ್ ಎಲ್ಲಿಗಾಗುತ್ತೆ ಅಲ್ಲಿವರೆಗೂ ಒಂದು ವಾರ ಮುಂಚಿನವರೆಗೂ ಕೂಡ ನೀವು ಕರೆಂಟ್ ಅಫೇರ್ಸ್ ನೋಡಲೇಬೇಕು. KE ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಆಯಿತು. ಯಾಕಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಕರೆಂಟ್ ಅಫೇರ್ಸ್ ಓದಬೇಕು ಬಹಳ ನೀಟಾಗಿ, ಯಾಕಂದರೆ KE ಹೆಚ್ಚಿನ ಕರೆಂಟ್ ಅಫೇರ್ಸ್ಗಳನ್ನು ಕೇಳುತ್ತೆ. ನೀವು ತೋಟಗಾರಿಕಾ ಇಲಾಖೆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ತೋಟಗಾರಿಕಾ ವಿಚಾರಗಳು, ಯಾವುದಾದ್ರೂ ಬೆಳೆಗಳು, ಅವುಗಳ ತಳಿಗಳು, ವಿಧಗಳು, ವೆರೈಟೀಸು, ಈ ನಿನ್ನೆ ಎಕ್ಸಾಮಲ್ಲಿ ಕೇಳಿದ್ರು, PC ಅಂತ ಎಕ್ಸಾಮಲ್ಲೇ ಕೇಳಿದ್ದಾರೆ. ಜಯ, ರತ್ನ ಇವುಗಳು ಯಾವ ವೆರೈಟಿ, ಭತ್ತದ ವೆರೈಟಿನ ಗೋಧಿಯ ವೆರೈಟಿನ ಅಂತ ಕೇಳಿದ್ದಾರೆ. ಸೊನಾಲಿಕಾ, ಓಕೆ, IR8 ಇವು ಯಾವ ತಳಿಗಳು ಅಂತ ಕೇಳಿದ್ದಾರೆ. ಕಲ್ಯಾಣ್ ಸೋನಾ ಯಾವ ತಳಿ ಅಂತ ಕೇಳಿದ್ದಾರೆ. PC ಅಂತ ಎಕ್ಸಾಮಲ್ಲಿ. ಮತ್ತು ತೋಟಗಾರಿಕೆ ಇಲಾಖೆ ಪರೀಕ್ಷೆ ಬರಿತಾ ಇದ್ದೀರಿ ಅಂದರೆ ಎಷ್ಟೆಲ್ಲ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. GI ಟ್ಯಾಗ್ಗಳನ್ನು ಓದಬೇಕು. ಸುದ್ದಿಯಲ್ಲಿರ್ತಕ್ಕಂಥ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು. ಒಂದು. ಇನ್ನು ಸಾಮಾನ್ಯ ಜ್ಞಾನ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಪರ್ಟಿಕ್ಯುಲರ್ಲಿ ಕರ್ನಾಟಕದ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಮೇಲೆ ಫೋಕಸ್ ಮಾಡಿ ಕೇಳ್ತಾ ಇದ್ದಾರೆ. ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂದರೆ ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸಮಾಜ ವಿಜ್ಞಾನ ಮೇಲ್ಗಡೆ ಕರ್ನಾಟಕದ ಇತಿಹಾಸ ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಭೂಗೋಳಶಾಸ್ತ್ರವನ್ನು ಹೊರತುಪಡಿಸಿ ಮತ್ತೆ ಸಮಾಜ ವಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಮೆಂಟಲ್ ಎಬಿಲಿಟಿಗೆ ಸರ್ ಎಷ್ಟು ಮೆಂಟಲ್ ಎಬಿಲಿಟಿಲಿ 45 ಚಾಪ್ಟರ್ ಬರುತ್ತೆ. ಯಾವ ಕೇಳ್ತಾ ಇದ್ದಾರೆ ಅಂತ ನೋಡಬೇಕಾದ್ರೆ ನಿಮಗೆ 20-30 ಕ್ವಶನ್ ಪೇಪರ್ ಸಿಗುತ್ತೆ ರೀ. KE ಅದು ನಿನ್ನೆ 2 ಕ್ವಶನ್ ಪೇಪರ್ ನಡೆದವು. ನಿನ್ನೆ ಮೊನ್ನೆ PC ಎಕ್ಸಾಮ್ ಒಂದೇ ದಿನಕ್ಕೆ 2 ಕ್ವಶನ್ ಪೇಪರ್ ಸಿಕ್ಕವು. ಒಂದೊಂದರಲ್ಲಿ 15 ಮೆಂಟಲ್ ಎಬಿಲಿಟಿ ಸಿಗ್ತಾವೆ. ಅದ್ರ ಹಿಂದ್ಗಡೆ 16 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ನೋಡಿ, ಟೆಲಿಗ್ರಾಮ್ ಚಾನಲಲ್ಲಿ ನಾವೇ ಹಾಕಿದ್ದೀವಿ. ಸಾಲ್ವ್ ಕೂಡ ಮಾಡಿದ್ದೀವಿ ಹಲವಾರು. ಬಟ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿಲ್ಲ. ಯಾರು ಒಳ್ಳೆ ಟೀಚರ್ ಸಾಲ್ವ್ ಮಾಡಿರ್ತಾರೆ, ಹೋಗಿ ನೋಡಿ. ಇಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ತೀವಿ ಅಂದರೆ ನಿಮ್ಮ ಇಷ್ಟ. ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್ ಸಪ್ರೇಟಾಗಿ ಕೇಳ್ತಾ ಇದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕಾನಮಿ, ಬಜೆಟು, ಎಕನಾಮಿಕ್ ಸರ್ವೆ ನೋಡಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಕೇಳ್ತಾರೆ. ಈಗ G7 ಸಮ್ಮಿಟ್ ನಡೀತು. ಎಷ್ಟನೇದು, ಎಷ್ಟು ದೇಶಗಳು ಭಾಗವಹಿಸಿದವು, G7 ಅಂದರೆ ಯಾರ್ಯಾರು, ಅಂತಾರಾಷ್ಟ್ರೀಯ ಸಂಬಂಧಗಳು. ಅಥವಾ ಸಾರ್ಕ್ ಸಮಿಟ್ ನಡೆದಿರುತ್ತೆ. ಸಾರ್ಕ್ ಸಮಿತಿ ಇತ್ತೀಚೆಗೆ ನಡೆದಿಲ್ಲ ಬಿಡ್ರಿ. ಆಸಿಯಾನ್ ಸಮಿಟ್ ನಡೆದಿರುತ್ತೆ, ಬ್ರಿಕ್ಸ್ ಸಮಿಟ್ ನಡೆದಿರುತ್ತೆ, G20 ಸಮಿಟ್ ನಡೆದಿತ್ತು. ಈ ಥರದ್ದು. ಅಥವಾ ಈ ಯುದ್ಧಗಳು ನಡೀತಾ ಇದ್ದಾವೆ ಎಲ್ಲವೂ. ಅಥವಾ ಭಾರತದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಆಗ್ತಾ ಇದೆ ಬೇರೆ ದೇಶಗಳೊಂದಿಗೆ. ಮೋದಿಯವರು ಹಲವಾರು ದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗಳು ಭೇಟಿ ಕೊಡ್ತಾ ಇದ್ದಾರೆ. ಇವೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳು. ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟಲ್ ಸೈನ್ಸ್, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರತಕ್ಕದ್ದು ಅಂತ ಸಾಮಾನ್ಯವಾಗಿ ಹೇಳಿ ಏನು ಬೇಕಾದರೂ ಸಿಲೆಬಸ್ ಕೊಡ್ಬೋದು ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸಿಲೆಬಸ್ ಇದೆ. ಇದರಲ್ಲಿ ಎಲ್ಲವನ್ನೂ ಕೊಡದೇ ಇರ್ಬೋದು, ಒಂದರ ಮೇಲೆ ಹೆಚ್ಚು ಪ್ರಶ್ನೆ ತೆಗಿಬೋದು. ಹೇಳೋಕ್ಕಾಗಲ್ಲ. ಸಿಲೆಬಸ್ ಕೊಟ್ಟಿರಿ, ಯಾಕೆ ಪ್ರಶ್ನೆ ಬರಲಿಲ್ಲ ಎಕ್ಸಾಮಲ್ಲಿ ಅಂತ ಕೇಳಕ್ಕೆ ನಮಗೂ ಅರ್ಹತೆ ಇಲ್ಲ. ಇಲ್ಲ ರೀ ನಾವು ಬೇಕಿದ್ದದ್ದನ್ನು ಕೊಡ್ತೀವಿ ಅಂತ ಅವರು ಕೂಡ ತೆಗಿಯೋಕ್ಕಾಗಲ್ಲ. ಅವ್ರಿಗೂ ಜವಾಬ್ದಾರಿ ಇರುತ್ತೆ, ಅರ್ಥ ಮಾಡ್ಕೊಳ್ರಿ. ಆದರೂ ಎಲ್ಲವನ್ನು ಓದೋದು ನಮ್ಮ ಕರ್ತವ್ಯ ಅಂತ. ಇನ್ನು ನಿರ್ದಿಷ್ಟ ಪತ್ರಿಕೆ ಅಂತ ನಿಮಗೆ ಗೊತ್ತಿರುತ್ತೆ ಏನೇನು ಸಿಲೆಬಸ್ ಇದೆ. ಸಿಲೆಬಸ್ ಕೊಟ್ಟಿದ್ದಾರೆ, ಓದ್ಕೊಳ್ರಿ. ನಿಮ್ಮ BScಲಿ ಆರ್ಟಿಕಲ್ಚರ್ ಸಬ್ಜೆಕ್ಟ್ಸ್ ಇದಾವ, MScಲಿ ಓದ್ತಾ ಇದ್ದೀರಲ್ಲ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾವ. ಏನು ಕೊಟ್ಟಿದ್ದಾರೆ ಸಿಲೆಬಸ್ ನೋಡಿ. ಎಲ್ಲ ಸಬ್ಜೆಕ್ಟ್ ಓದಿರೋವೆಲ್ಲ ಸಬ್ಜೆಕ್ಟ್ ಸಿಲೆಬಸ್ಸಲ್ಲಿ ಇರಲ್ಲ. ಅವ್ರಿಗೆ ಗೊತ್ತು ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ, ಅವ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಸಿಲೆಬಸ್ ಇದೆಯಲ್ಲ, ಇದಕ್ಕೆ ತಕ್ಕಂತೆ ನಮ್ಮ ಅಮರ್ಸ್ ಕ್ಲಾಸಸ್ಸಲ್ಲಿ ಏನೇನು ವೀಡಿಯೋಸ್ ಇದ್ದಾವೆ. ನೀವು ಒಂದ್ಸಲ ವೀಡಿಯೋಸ್ ಅಂತ ಹೋಗಿ, ನಮ್ಮ ಚಾನಲ್ಗೆ ಹೋಗಿ ವೀಡಿಯೋಸ್ ಅಂತ ಹೋಗಿ, ಅಲ್ಲಿ ಕ್ಲಾಸ್ ನಂಬರ್ಸ್ ಇರ್ತವೆ. 1211, 1210, 1209, 1208. ಯಾವ ವಿಡಿಯೋ ಯಾವುದ್ರ ಮೇಲೆ ಇದೆ, ನಿಮ್ಗೆ ಯೂಸ್ ಆಗುತ್ತಾ ನೋಡಿ. ಇಲ್ಲ ಕೋರ್ಸಸ್ ಅಂತಿದೆ, ಕೋರ್ಸಸ್ಸಲ್ಲೂ ಹಲವಾರು ಕೋರ್ಸ್ಗಳಿದ್ದಾವೆ. ಪ್ಲೇ ಲಿಸ್ಟಲ್ಲಿ ಹೋದ್ರಂತೂ ಹಲವಾರು ಪ್ಲೇ ಲಿಸ್ಟ್ಗಳಿದ್ದಾವೆ.
ಕರೆಂಟ್ ಅಫೇರ್ಸ್ಗೆ ಪ್ಲೇ ಲಿಸ್ಟ್ ಬೇರೆ ಇದೆ, ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ಗೆ ಬೇರೆ ಇದೆ, ಅಥವಾ ಕೆ ಎ ಕೆ ಎಸ್ ಪಿ ನಡೆಸಿರ್ತಕ್ಕಂಥ ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥವೇ ಬೇರೆ ಇದ್ದಾವೆ. 2025 ಕರೆಂಟ್ ಅಫೇರ್ಸ್ ಬೇಕಾ, ಅದೂ ಇದ್ದಾವೆ. ಸೊ ಬಜೆಟ್ ಎಕನಾಮಿಕ್ ಸರ್ವೆಗಳಿದ್ದಾವೆ, ಅಥವಾ ಎಕನಾಮಿಕ್ಸು, ಹಿಸ್ಟ್ರಿ, ಜೋಗ್ರಫಿ, ಹೀಗೆ ಹಲವಾರು ವಿಡಿಯೋಗಳನ್ನು 1400 ವಿಡಿಯೋ ಮಾಡಿದ್ದೀವಿ. ಸೊ ನಿಮಗೆ ಸಾಕಷ್ಟು ಯೂಸ್ ಆಗುತ್ತೆ, ನೋಡಿ ಒಂದ್ಸಲ ಅಂತ ಹೇಳ್ತಾ. ಹಲವಾರು ಪ್ರಶ್ನೆ ಪತ್ರಿಕೆಗಳು ಬಂದಿರ್ತಾವಲ್ವ, ಅವುಗಳನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ ನೋಡಿ. ನಮ್ಮ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರದ ಕುರಿತ ವಿಷಯಗಳು, ಇದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್, ಅದ್ರ ಮೇಲೆ ಮಾಡಿದ್ವಿ. ಕರ್ನಾಟಕದ ಪರಿಸರ ಸಂಬಂಧಿ ಮತ್ತು ಸಮಸ್ಯೆಗಳು, ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳ ಮೇಲೆ ಮಾತಾಡಿದ್ವಿ. ಗ್ರಾಮೀಣಾಭಿವೃದ್ಧಿ, ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತ, ಸಾರ್ವಜನಿಕ ಆಡಳಿತ, ಇದರ ಮೇಲೆ ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೀವಿ. ಭಾಳ ಎಫರ್ಟ್ ಹಾಕಿ ಬೇರೆ ಬೇರೆ ಕಡೆಯಿಂದ ತಂದು ಎಲ್ಲ ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ, ನೋಡ್ಬೋದು. ಕೋಆಪರೇಟಿವ್ಸ್ ಮೇಲೆ ವಿಡಿಯೋ ಮಾಡಿದ್ದೀವಿ. ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳ ಮೇಲೆ ಮಾಡಿದ್ದೀವಿ. ಕರ್ನಾಟಕದ ಜಿಯೋಗ್ರಫಿ ಅಂತೇನು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ, ಮತ್ತು ಕರ್ನಾಟಕದ ಬಂದರುಗಳು ಯಾವ್ಯಾವು, ಪೋರ್ಟ್ಸು, ಕರ್ನಾಟಕದ ಕಡಲ ತೀರಗಳು, ಅಳಿವೆಗಳು ಅಂದರೆ ಈಸ್ಟರೀಸ್ ಆ್ಯಂಡ್ ಬೀಚಸ್ ಯಾವ್ಯಾವು ಇದ್ದಾವೆ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುವು, ಐಲ್ಯಾಂಡ್ಸ್, ಟೋಂಬಲೋಸ್ ಯಾವ್ಯಾವು ನೋಡಿ. ಇವೆಲ್ಲ ಇಲ್ಲಿ ಕ್ಲಾಸ್ ನಂಬರ್ ಕೊಟ್ಟಿರ್ತೀನಿ ನೋಡಿ. ಸೊ ಕ್ಲಾಸ್ ನಂಬರ್ 1037, 1035, 1032, ಇದೊಂದು ಸೀರೀಸ್ ಥರ ಒಂದು ಕರೆಕ್ಟ್ ಫಾರ್ಮ್ಯಾಟಲ್ಲಿ ಫಾಲೋ ಮಾಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ. ಕರ್ನಾಟಕದ ಭೂಗೋಳದ ಮೇಲೆ ಸಪ್ರೇಟ್ ಒಂದು ಕೋರ್ಸೇ ಇದೆ. ಕರ್ನಾಟಕದ ಪರಿಚಯ ಕ್ಲಾಸ್ ನಂಬರ್ 26, ಕ್ಲಾಸ್ ನಂಬರ್ 27 ಕರ್ನಾಟಕದ ಭೂಗೋಳದ ಮೇಲೆ 2, ಕರ್ನಾಟಕದ ಭೂ ಸ್ವರೂಪಗಳು, ವಾಯುಗುಣ, ಅತ್ಯುನ್ನತ ಶಿಖರಗಳು, ದ್ವೀಪಗಳು, ಘಾಟಿಗಳು, ಬಂದರುಗಳಿದ್ದಾವೆ. ಭೂಗೋಳದ 3ನೇ ತರಗತಿ ನದಿಗಳು ಮತ್ತು ನದಿ ವ್ಯವಸ್ಥೆ, ಕೃಷ್ಣಾ ನದಿ, ಕಾವೇರಿ ನದಿ, ಪಶ್ಚಿಮ ಅಭಿಮುಖ ಆಗಿರ್ತಕ್ಕಂಥ ನದಿಗಳು, ನಂದಿದುರ್ಗ ನದಿಗಳು, ಗೋದಾವರಿ ನದಿ ವ್ಯವಸ್ಥೆ, ಕ್ಲಾಸ್ ನಂಬರ್ 30 ಇದೆ. ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಮತ್ತು ಜಲಾಶಯಗಳು, ಕ್ಲಾಸ್ ನಂಬರ್ 31ನಲ್ಲಿದೆ. ಕ್ಲಾಸ್ ನಂಬರ್ 36ಅಲ್ಲಿ ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ, ಕ್ಲಾಸ್ ನಂಬರ್ 120ಯಲ್ಲಿ ಕರ್ನಾಟಕದ ಮಣ್ಣಿನ ವಿಧಗಳ ಬಗ್ಗೆ, ಕ್ಲಾಸ್ ನಂಬರ್ 121ಅಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯಗಳ ಬಗ್ಗೆ ನೋಡಿ ಅವೆಲ್ಲ. ಇನ್ನು ಇತಿಹಾಸ ಅಂತ ಬಂದರೆ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಹಲವಾರು ವಿಡಿಯೋಗಳಿದ್ದಾವೆ. ಚೋಳರ ಬಗ್ಗೆ ಇದೆ ಕ್ಲಾಸ್ ನಂಬರ್ 236ಅಲ್ಲಿ, ಅಥವಾ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವದ ಬಗ್ಗೆ, ಇತಿಹಾಸದ ಮೂಲಾಧಾರಗಳ ಬಗ್ಗೆ, ಶಿಲಾಯುಗ ಮತ್ತು ಲೋಹಗಳ ಯುಗ, ಸಿಂಧೂ ನಾಗರಿಕತೆ, ಕ್ಲಾಸ್ ನಂಬರ್ 147. ಕ್ಲಾಸ್ ನಂಬರ್ 148 ವೈದಿಕ ಸಂಸ್ಕೃತಿ, ಮೂಲ ಪ್ರಮುಖ ಲಕ್ಷಣಗಳು, ಕ್ಲಾಸ್ ನಂಬರ್ 165 ಹೊಸ ಧರ್ಮಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ, ಕ್ಲಾಸ್ ನಂಬರ್ 167 ಮೌರ್ಯರ ಸಾಮ್ರಾಜ್ಯ, ಕುಶಾಣರು, ಹೀಗೆ ಹಲವಾರು ವಿಡಿಯೋಸ್ ಇದ್ದಾವೆ ನೋಡಿ. ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಬಂದರೆ ಜನವರಿ ತಿಂಗಳ ಕರೆಂಟ್ ಅಫೇರ್ಸು 9 ಪಾರ್ಟ್ ಮಾಡಿದ್ದೀವಿ, ಒಂದು ಡೇಸ್ ಆ್ಯಂಡ್ ಥೀಮ್ಸ್ ಮಾಡಿದ್ದೀವಿ, ಸುಮಾರು 200ಕ್ಕೂ ಹೆಚ್ಚಿನ ಟಾಪಿಕ್ ಡಿಸ್ಕಷನ್ ಮಾಡಿದ್ದೀವಿ. ಫೆಬ್ರವರಿ 2026ಅಲ್ಲಿ 8 ಪಾರ್ಟು, ಮಾರ್ಚಲ್ಲಿ 8 ಪಾರ್ಟು, ಏಪ್ರಿಲಲ್ಲಿ 9 ಪಾರ್ಟು, ಮೇಯಲ್ಲಿ 9 ಪಾರ್ಟು, ಜೂನಲ್ಲಿ 13 ಪಾರ್ಟು, ಜೂಲೈಯಲ್ಲಿ 15 ಪಾರ್ಟ್ ಮಾಡಿದ್ದೀವಿ. ಯಾಕೆ ಜೂನಲ್ಲಿ ಹೆಚ್ಚಿಗೆ ಮಾಡಿದ್ದೀವಿ ಅಂದರೆ KEA ಎಕ್ಸಾಮಲ್ಲಿ ಒಂದು ಟ್ರೆಂಡ್ ಇದೆ. ಏನಂದರೆ ಈಗ ಆಗಸ್ಟ್ 2ಕ್ಕೆ PC ಎಕ್ಸಾಮ್ ಆಯಿತು, ಹಾಗಾಗಿ ಜೂಲೈ, ಜೂನ್ ಮತ್ತು ಮೇ ಕರೆಂಟ್ ಅಫೇರ್ಸ್ ಹೆಚ್ಚಿಗೆ ಕೇಳ್ತಾರೆ, ಕೇಳಿದರೆ ಕೂಡ ಭಾಳ ಯೂಸ್ ಆಗಿದ್ದಾವೆ, ಸಾಲ್ವ್ ಮಾಡಿದ್ದೀವಿ ನೋಡಿ ಹೋಗಿ. ಜೊತೆಗೆ ಗ್ರೂಪ್ ಬಿ ಅಂತ ಎಕ್ಸಾಮ್ಗಳಲ್ಲಿ ನೇರವಾಗಿರ್ತಕ್ಕಂಥ ಒನ್ಲೈನ್ ಪ್ರಶ್ನೆಗಳು ಬರಲ್ಲ, ಅರ್ಥ ಮಾಡ್ಕೊಳ್ರಿ. ಅದಕ್ಕೋಸ್ಕರನೇ ಕರ್ನಾಟಕ ಬಜೆಟು, ಕರ್ನಾಟಕ ಎಕನಾಮಿಕ್ ಸರ್ವೆ, ಇಂಡಿಯಾ ಬಜೆಟನ್ನು 16 ಅಧ್ಯಾಯಗಳಲ್ಲಿ ಮಾಡ್ತಾ ಇದ್ದೀವಿ, ಚಾಪ್ಟರ್ಗಳಲ್ಲಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕರ್ನಾಟಕ ಬಜೆಟ್ ಕಂಪ್ಲೀಟ್ ಇದೆ, ಇಂಡಿಯಾ ಬಜೆಟ್ ಕಂಪ್ಲೀಟ್ ಆಗಿದೆ. ಕರ್ನಾಟಕ ಎಕನಾಮಿಕ್ ಸರ್ವೆ 13 ಚಾಪ್ಟರ್ಗಳಲ್ಲಿ 10 ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಇನ್ನು 3 ಚಾಪ್ಟರ್ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಮಾಡಿಕೊಡ್ತೀವಿ. ಇನ್ನು ಆಗಸ್ಟ್ 2026 ಕರೆಂಟ್ ಅಫೇರ್ಸ್ ಇನ್ನೇನು ಆರಂಭಿಸ್ತಾ ಹೋಗ್ತೀವಿ. ಜೊತೆಗೆ ಹಲವಾರು ಸ್ಪೆಷಲ್ ವೀಡಿಯೋಸ್ ಇದ್ದಾವೆ, ಹಲವಾರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸ್ ಕೂಡ ಇದ್ದಾವೆ. ಸ್ಪೆಷಲ್ ವೀಡಿಯೋಸ್ ಅಂದರೆ ಹೇಗಂದರೆ, ಈಗ ಇವತ್ತಿನ ಬೆಳಿಗ್ಗೆ ನಾವು ಕ್ಲಾಸ್ ನಂಬರ್ 1210ದಲ್ಲಿ 101 ರಾಮ್ಸರ್ ತಾಣಗಳು, ಅದರಲ್ಲೂ 101ನೇದು ಗ್ಲಾ ಲೇಕ್ ಅಂತ ಏನಿತ್ತು ಅರುಣಾಚಲ ಪ್ರದೇಶ, ಅದನ್ನು ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ ನಂಬರ್ 1204ಅಲ್ಲಿ 45th ಯುನೆಸ್ಕೋ ಸೈಟ್ ಆಫ್ ಇಂಡಿಯಾ, ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥದ ಬಗ್ಗೆ. ಕ್ಲಾಸ್ ನಂಬರ್ 1197ಅಲ್ಲಿ 23rd FIFA ವರ್ಲ್ಡ್ ಕಪ್ ಬಗ್ಗೆ. ಕ್ಲಾಸ್ ನಂಬರ್ 1196ಅಲ್ಲಿ 72nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಬಗ್ಗೆ. ವಿಂಬಲ್ಡನ್, NFHS 6, 52nd G7 ಸಮಿತ್, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಅಪಾಯಿಂಟ್ಮೆಂಟ್ಸ್, 100 ರಾಮ್ಸರ್ ಸೈಟ್ಸ್, ಫ್ರೆಂಚ್ ಓಪನ್ ಟೆನ್ನಿಸ್, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, 3rd ನಾರ್ಡಿಕ್ ಸಮಿತ್, ಸೊ IPL 2026 RCB ಚಾಂಪಿಯನ್ಸ್, ಹೀಗೆ ಸ್ಪೆಷಲ್ ವೀಡಿಯೋಸ್ ಹಲವಾರಿದ್ದಾವೆ.
ಜೊತೆಗೆ GK ಪೇಪರ್ ಏನು ನಡೆದಿರ್ತಾವಲ್ವ ಅವೆಲ್ಲವನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಆದಷ್ಟು ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿಕೊಡ್ತಾ ಇದ್ದೀವಿ. ಎಕ್ಸಾಂಪಲ್ಲು ನಿನ್ನೆ ಮೊನ್ನೆ ನಾವು KEA ಸಿವಿಲ್ PC ಎಕ್ಸಾಮ್ ಏನು ನಡೆದಿತ್ತು, HK ರೀಜನ್ ಮತ್ತು ನಾನ್ HK ರೀಜನ್ ಅವುಗಳನ್ನು ಕೂಡ ಕರೆಂಟ್ ಅಫೇರ್ಸ್ ಸಾಲ್ವ್ ಮಾಡಿದ್ವಿ. ಈಗ ಅದರಿಂದ KSS IDC BWSSB KE ಏನು ಸಾಲ್ವ್ ಮಾಡಿತ್ತು, ಕಂಡಕ್ಟ್ ಮಾಡಿತ್ತು ಅದನ್ನು ಕೂಡ ನೋಡಿ ಯುಟಿಲೈಸ್ ಮಾಡ್ಕೊಳ್ರಿ. ಸೊ ಬೇರೆ ಎಕ್ಸಾಮ್ಗಳಿಗೆ ಓದ್ತಾ ಇರ್ತಕ್ಕಂಥವ್ರಿಗೆ ಕಂಪ್ಯೂಟರ್ ವೀಡಿಯೋಸ್ ಕೂಡ ಇದ್ದಾವೆ, ನೋಡಿ. ಜೊತೆಗೆ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಿ ನಮ್ಮ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೆ ಬೆಂಬಲ ನೀಡಿ. ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಜಾಯಿನ್ ಬಟನ್ ಇದೆ, ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ID ಸರಿ ಇದೆಯಲ್ಲ ಚೆಕ್ ಮಾಡ್ಕೊಳ್ರಿ, ಪಾಸ್ವರ್ಡ್ ಹಾಕಿ, ಫೋನ್ಪೇ ID ಹಾಕಿ ಪೇಮೆಂಟ್ ಮಾಡಿ ಮತ್ತು ವಾಪಸ್ ಬನ್ನಿ. ಫೋನ್ಪೇಗೆ ಹೋಗಿ ಪೇಮೆಂಟ್ ಮಾಡಿ ವಾಪಸ್ ಬರಬೇಕು. ಇನ್ನೊಂದು ವಿಶೇಷ ಅಂದರೆ ನೀವು ಕ್ಲಾಸ್ ತೆಗೆದುಕೊಂಡ ದಿನದಿಂದ 30 ದಿನಗಳವರೆಗೆ ಕ್ಲಾಸಸ್ ಬರ್ತವೆ. ಎಲ್ಲ 1400 ಕ್ಲಾಸ್ ಯಾವುದರಲ್ಲಿ, ಡೈಮಂಡ್ ಕ್ಲಾಸಲ್ಲಿ. ಗೋಲ್ಡ್ ಕ್ಲಾಸಲ್ಲಿ ಏನಿದೆ ಓನ್ಲಿ ಪ್ರೀವಿಯಸ್ 2 months ಕ್ಲಾಸಸ್ ಬರ್ತವೆ. ಅಂದರೆ ಆಗಸ್ಟ್ ಮತ್ತು ಜುಲೈ ಕರೆಂಟ್ ಅಫೇರ್ಸ್ ಓಪನ್ ಆಗ್ತವೆ, ಅದು ಕೂಡ 30 ಡೇಸ್ವರೆಗೆ ಮಾತ್ರ. ಸ್ವಲ್ಪ ನೋಡಿ ಟೀಮ್ಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇನ್ನು ಮುಂದುವರಿಯುತ್ತಾ. ಸೊ ಇಲ್ಲಿ 35% ಮಾರ್ಕ್ಸು ತೆಗಿಲೇಬೇಕು ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ 1/4 ಕಟ್ ಆಗುತ್ತೆ, ಅಂದರೆ 0.7 ಮಾರ್ಕ್ಸ್ ಹೋಗುತ್ತೆ. ಮತ್ತು KA ವಿಶೇಷ ಅಂದರೆ 5 ಸರ್ಕಲ್ ಕೊಟ್ಟಿರ್ತಾರೆ, ನೀವು ಐದರ್ ABCD ಯಾವ್ದಾದ್ರು ಆನ್ಸರ್ ಹಾಕಿ, ಆನ್ಸರ್ ಹಾಕಿಲ್ಲ ನಾನು ಗೊತ್ತಿಲ್ಲ ಅಂತ ಹಂಗೆ ಬಿಟ್ಟು ಬರಬಾರ್ದು. ಸೊ ಕೊನೆಗೆ ಲಾಸ್ಟ್ ಒನ್ ಏನಿದೆ ಅಲ್ಲ 5ನೇ ಆಪ್ಷನ್ನ ಮಾರ್ಕ್ ಮಾಡಿ ಬರಬೇಕು, ಇಲ್ಲದೆ ಹೋದರೆ ಅದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತೆ. ಇನ್ನು ವರ್ಗೀಕರಣ ಪಟ್ಟಿ KK ರೀಸನಲ್ಲಿ ಒಟ್ಟು 5 ಹುದ್ದೆ ಇದೆ ಅಲ್ವಾ, 5ರಲ್ಲಿ 1 STಗಿದೆ, ST ಇತರೆಗೆ, ಪ್ರವರ್ಗ 1ಕ್ಕೆ 1 ಇದೆ ಕ್ಯಾಟಗರಿ 1ಗೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 3 ಇದ್ದಾವೆ, ಅದರಲ್ಲಿ 1 ಸಾಮಾನ್ಯ GM ಇತರೆ ಮಹಿಳೆಯರಿಗೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 1 ಇದೆ. ಒಟ್ಟು 5 ಹುದ್ದೆ. ಯಾವುದು, ಸಹಾಯಕ ತೋಟಗಾರಿಕಾ ನಿರ್ದೇಶಕರು KK ರೀಜನ್. ನಾನ್ HK ರೀಜನಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ಏನಿದೆ ಒಟ್ಟು 75 ಪೋಸ್ಟು, ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ಮತ್ತು SCA CBSE C ಯಾರ್ಯಾರು ಎಷ್ಟೆಷ್ಟಿದ್ದಾವೆ ಅಂತ ನೋಡ್ಕೊಳ್ರಿ. ನಿಮ್ಮ ಕ್ಯಾಟಗರಿ ಎಷ್ಟಿದ್ದಾವೆ ಸ್ವಲ್ಪ ನೋಡಿ ಕರೆಕ್ಟಾಗಿ ಓದಿ ಪ್ರಿಪೇರ್ ಆಗಿ ಬರೀರಿ. ಇನ್ನು ಸಹಾಯಕ ತೋಟಗಾರಿಕಾ ನಿರ್ದೇಶಕರು 5 ಹುದ್ದೆ ಇದ್ದಾವೆ ನಾನ್ HK ರೀಜನಲ್ಲಿ, ಯಾರ್ಯಾರಿಗಿದ್ದಾವೆ ಅಂತ ನೋಡಿ. ಸೊ ಇದರ PDF ಅನ್ನು ನಾನು ಕೊಡ್ತೀನಿ. ಮತ್ತು ಸ್ಪೆಸಿಫಿಕ್ ಪೇಪರ್ದು ಸಿಲೆಬಸ್ ಏನಿದೆ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಅಲ್ಲಿಂದ ಅಂತ ಹೇಳ್ತಾ. ಸೊ ಈ ಒಂದು ವಿಶೇಷ ವಿಡಿಯೋ ಆಗಿತ್ತು. ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮ್ಮ ಇಮೇಲ್ ID ಕೂಡ ಇದೆ, ಬರೀಬೋದು amaresh.pothnad@gmail.com. ಪ್ರತಿ ಸ್ಲೈಡ್ ಕೆಳಗಡೆ ಇರುತ್ತೆ, ಗಮನಿಸ್ಬೋದು. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.